ಭಾರತ ಮಾತೆ ಎಲ್ಲಿವರೆಗೆ ಮೋದಿಜಿಯವರ ಕೈಯೊಳಗಿರ್ತದೋ ಅಲ್ಲಿವರೆಗೆ ನಾವು ಸುರಕ್ಷಿತರಿರ್ತೀವಿ ಅಂತ ಹೇಳಿ ನಾವು ಇಲ್ಲಿವರೆಗೆ ಮಾತಾಡ್ತಿದ್ವಿ. ಇವತ್ತು ಗೋಪಿಚಂದ್ ಪಡೋಲ್ಕರ್ ಅವರ ವಿಷನ್ ಮಾತಾಡಿದ್ದನ್ನು ನೋಡಿದ್ರೆ ಈ ಜತ್ ಮತಕ್ಷೇತ್ರ ಎಲ್ಲಿವರೆಗೆ ತಮ್ಮ ಕೈಯಾಗಿರ್ತದೋ ಅಲ್ಲಿವರೆಗೆ ಅದ್ಭುತ ಆಗ್ತದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿರ್ತಿಲ್ಲ. ನಾನು ಅವ್ರ ಮಾತನ್ನ ಕೇಳಿದ್ದಿಲ್ಲ, ಕೇಳಿದೆ. 20 ನವೆಂಬರ್ಗೆ ಏನು ಮತದಾನ ಐತಿ, ಆ ಮತದಾನ ದಿವಸ ತಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಂತ ಹೇಳಿ ನಾವೆಲ್ಲ ಬಂದಿದ್ದೀವಿ. ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲ ಹಿರಿಯರೇ, ಬಾಂಧವರೇ, ಆತ್ಮೀಯರೇ, ಸಮಯದ ಅಭಾವ, ಅವರು ಇನ್ನೂ ಸಾಕಷ್ಟು ಪ್ರಚಾರ ಮಾಡಬೇಕಾಗಿದೆ. ನಾ 2 ನಿಮಿಷ ಅಂತ ಹೇಳಿದವು, ಜಾಸ್ತಿ ಮಾತಾಡೋದಿಲ್ಲ. 2 ಪದ್ಧತಿ ಇರ್ತಾವ. ಒಂದು ಪದೇ ಕಟ್ಟಿ ಹೇಳೋದು, ನಿಮ್ಮ ಚಂದ್ರಾವಣೆ ಅಂಗೈ ತೋರಿಸ್ತರೋ ಅದನ್ನ ಮಾಡ್ತಾರೋ ಕಟ್ಟಿ ಹೇಳೋದು. ಒಬ್ರು ಪ್ರಾಮಾಣಿಕವಾಗಿ ನಾನು ಆಶೆ ಬಂದ್ರೆ ಏನು ಕೆಲಸ ಮಾಡ್ತೀನಿ ಅನ್ನೋ ಅಂತದನ್ನ ಹೇಳೋದು ಒಂದು. ಅಂತವರಲ್ಲಿ ಗೋಪಿಚಂದ್ ಪಡೋಲ್ಕರ್ ಅಂತ ಹೇಳಿದ್ರೆ ದಯವಿಟ್ಟು ನಾನು ವಿನಂತಿ ಮಾಡ್ಕೊಳ್ತೇನೆ, ಯಾವುದೇ ಒಂದು ವಿಷಯ ಒಳಗೆ ತಾವು ಗೆಲ್ಲಬೇಕಾದ್ರೆ ಏನೇನೋ ಮಾತಾಡ್ತಿರ್ತಾರ, ಅದಕ್ಕೂ ನೀವು ಮನಸ್ಸು ಕೊಡಬೇಡ್ರಿ. ನಮ್ಮ ಮತವನ್ನ ಕೆಡಿಸೋಬಾರದು. ಗೋಪಿಚಂದ್ ಪಡೋಲ್ಕರ್ ಕೆಲಸ ಮಾಡೋರು ಕಾಕ ಒಂದು ಮಾತು ಕೇಳಿದ್ರು, ನೀವೇ ಬರ್ತಾವಿಲ್ವ ಅಂತ ಹೇಳಿ. ಯಾಕಂದ್ರ ಈ ಮೊದಲು ಯಾರು ಎತ್ತ ಮೇಲೆ ಐತಿ ಬರಂಗಿಲ್ಲ ಅಂತ ಅಂದಿರ, ಅದು ಮಾಡು ಮನಸ್ಸಿದ್ದಿಲ್ಲ ಹಂಗೆ ಹೇಳ್ತಾವ ಕಾಕ. ಮಾಡು ಮನಸ್ಸಿತ್ತಂದ್ರ ನಂದ ಉದಾಹರಣೆ ಮಾತಾಡ್ತೀನಿ. ಅಮ್ಮಾಜೀಶ್ವರಿ ಯಾತ್ರೆ ಮಾಡಿ ಕಕಮಾರಿ ಕರ್ನಾಟಕ ಬೌಂಡ್ರಿ ನಿಮ್ದು ಎಲ್ಲ ಒಂದು ಬೆಸದೈತಿ. ಪವನಿ ಅದಾವ್, ನಾವು ಮಾಮ ಆದ್ರ ಆ ಕಡೆ ಹಳೆ ಆದ್ರು, ಆ ಕಡೆ ಹಳೆ ಆದ್ರು, ಈ ಕಡೆ ಮಾಮ ಆದವರು. ಅದನ್ನ 15 ವರ್ಷದ ಎತ್ತ ಮೇಲೆ ಐತಿ ಬರಂಗಿಲ್ಲ ಅಂತ. ನಾನು स्वतः इंजिनियर इद्दद्रिंद अम्माजीश्वर पट्टल याद ठेवावे अण्णा. पंपिंग कॅनल केलं नाही मी झुंजवाड मध्ये जॅगवेल करून अंदाजे 25 to 30 किलोमीटर पंप करायचं स्कीम केलेलं आहे. असं पद्धती हे एकदम नवीन पद्धती आमच्या कर्नाटक राज्यामध्ये असला स्कीम कुठेही नव्हता. या इंजिनियर ಗೊತ್ತಿಲ್ಲ, ಯಾವ ಅಧಿಕಾರಿಗಳಿಗೆ ಮಾಡಬೇಕನ್ನೋದು ಗೊತ್ತಿಲ್ಲ. ಅದನ್ನ ನಾವು ಮಾಡಿದೀವಿ. ಇವರು ಮಾಡೋದು ನೋಡಿದ್ರೆ 100% ಆ ಕೆಲಸ ಮಾಡ್ತಾರೆ, 100% ಆ ಕೆಲಸ ಮಾಡ್ತಾರೆ. ಇದ್ರ ಜೊತೆಗೆ ಅವರು ಭಾರತೀಯ ಜನತಾ ಪಕ್ಷದ ಸ್ಟಾರ್ ಪ್ರಚಾರಕರ AK-47 ಅನ್ನು ಕೂಡ ತಪ್ಪಾಗಲಿಕ್ಕಿಲ್ಲ. आता इथं AK-47 बोलणार का ना तुम्ही? होती बोला ಎಲ್ಲ ನಮ್ಮವರಾಗ ಇಲ್ಲೇ ಧನ್ಗರ್ ಸಮಾಜ ಅಂತ ಒಂದ್ ಕಡೆ ಎಲ್ಲ ನಾನು ಮುಚ್ಚಂಡಿ ಏನಾದಾಗ ತಿರುಗಾಡಿದಾಗ ಎಲ್ಲೋ ಒಂದು ಆ ಕಡೆ ಕೇಳಿದ್ ನಾನು, ಈ ಲಿಂಗಾಯತ ಅನ್ಯಾಯ ಆಗಿದೆ ಅಂತ ಹೇಳಿ ಎಬ್ಸಾಕತ್ತಾರ ಅಂತ ಹೇಳಿ. ಅನ್ಯಾಯ ಆಗಿಲ್ಲ. ಇಲ್ಲೇ 2 ಆಫರ್ ಏನ್ರಿ, ಇವ್ರು ಈಗಾಗಲೇ ವಿಧಾನ ಪರಿಷತ್ ಸದಸ್ಯರ ಇನ್ನೂ 3 ವರ್ಷ ಆದ ಟೈಮ್ ಬಾಕಿ. ನಿಮ್ಮ 2 ಮತದಿಂದ ಅವರು ಗೆದ್ದು ಬರತ್ತಾರ. ಗೆದ್ದು ಬಂದ್ರೆ ಅದೇನು 3 ವರ್ಷ ವಿಧಾನ ಪಕ್ಷದ ಸದಸ್ಯರ ಅದು ಲಿಂಗಾಯತ ಮಾಡ್ತಾರ ಅಂತ ಏನು ತಪ್ಪಾಗಲಿಕ್ಕಿಲ್ಲ. ನಾನು ಸಮಸ್ತ ಈ ಭಾಗದಲ್ಲಿ ಲಿಂಗಾಯತ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಯಾವುದೇ ಮಾಡಲು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂತ ಒಬ್ಬ ಲಿಂಗಾಯತ ಅಭ್ಯರ್ಥಿಯನ್ನ ವಿಧಾನ ಪಕ್ಷ ಸದಸ್ಯರಾಗಿ ನಿಮ್ಮದೇನು 3 ವರ್ಷ ಬಾಕಿ ಟೈಮ್ ಐತಿ, ಅದನ್ನು ಮಾಡಬೇಕು ಅಂತ ಹೇಳಿ ನಾನು ಕಡೆಯಿಂದ ವಿನಂತಿ ಮಾಡ್ಕೊಳ್ತೇನೆ. ಇಷ್ಟ ಸಾಕಲ್ಲ. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಜೋಡಿ ಆದ ಮುಗಿದೋಯ್ತು. ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮ ಜೋಡಿ ಆದ ಮುಗಿದೋಯ್ತು. ಈ ಭಾಗದೊಳಗೆ ನಮ್ಮ ಅಥಣಿ ಮತಕ್ಷೇತ್ರವು ನಾವೆಲ್ಲರೂ ಎಲ್ಲಾ ಸಮಾಜದವರು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಬಂದಿದ್ದೀವಿ. ಸಾಕಷ್ಟು ಕೆಲಸನೇ ಮಾಡಿದೀವಿ. ಇಲ್ಲೇ ಅವ್ರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಗೆಲ್ಲಿಸ್ತೇವೆ. ನನಗೆ ಏನೋ ಮುಚ್ಚಂಡಿ ಗ್ರಾಮದೊಳಗೆ ಏನು ಕಟ್ಕೊಂಡು ತಿರುಗಾಡಿದೆ ನಾನು ಸ್ವಲ್ಪ ಅಂತಿದ್ರೆ ಅದನ್ನ ಏನೋ ಕಡಿಮೆ ಐತಿ ಅಲ್ಲಿ ನೋಡಿದಾಗ ಅಲ್ಲೇನು ಹಂಗೇನು ಕಡಿಮೆ ಅಲ್ರಿ, ಮಂದಿ ಬಹಳ ಶಾನೆ ಅದಾರ.